ನಮಸ್ಕಾರ ವೀಕ್ಷಕರೇ. ಸದ್ಯ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರೋ ವಿಷಯ ಅಂದ್ರೆ ಅದು ಪ್ರತಾಪ್ ಸಿಂಹಗೆ ಎಂಪಿ ಟಿಕೆಟ್ ಕೈ ತಪ್ಪಲಿದೆಯಾ ಅನ್ನೋ ವಿಚಾರ. ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನೋ ಬಗ್ಗೆ ಇನ್ನೂ ಹೈಕಮಾಂಡ್ ನಿಂದ ಯಾವುದೇ ಅಧಿಕೃತ ನಿರ್ಧಾರ ಹೇಳಿಕೆಗಳು ಹೊರಬಿದ್ದಿಲ್ಲ. ಆದ್ರೆ ಸಿಗೋದಿಲ್ಲ ಅನ್ನೋದು ಮಾತ್ರ ಭಾರಿ ಸದ್ದು ಮಾಡ್ತಾ ಇದೆ. ಈ ಬಗ್ಗೆ ಖುದ್ದು ಪ್ರತಾಪ್ ಸಿಂಹ ಅವರೇ ಮಾಧ್ಯಮಗಳ ಮುಂದೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಪ್ರತಾಪ್ ಸಿಂಹ ಸಂಸದರಾಗಿ ಸಕ್ರಿಯವಾಗಿ ಹಲವು ಕೆಲಸಗಳನ್ನ ಮಾಡಿದ್ದಾರೆ. ಹಿಂದುತ್ವದ ವಿಚಾರದಲ್ಲಿ ಖಡಕ್ ಆಗಿ ನಿಲುವುಗಳನ್ನ ತೆಗೆದುಕೊಂಡಿದ್ದಾರೆ ಅಂತ ಅವರನ್ನ ಬೆಂಬಲಿಸುವವರ ಸಂಖ್ಯೆ ದೊಡ್ಡ ಮಟ್ಟದಲ್ಲಿದೆ. 2 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದ ಪ್ರತಾಪ್ ಸಿಂಹ ಈ ಬಾರಿ ಟಿಕೆಟ್ ಸಿಕ್ಕರೂ ಗೆಲ್ತಾರೆ ಅಂತ ಹೇಳಲಾಗುತ್ತೆ. ಇಷ್ಟೆಲ್ಲ ವರ್ಚಸ್ಸು ಇರೋ ಪ್ರತಾಪ್ ಸಿಂಹಗೆ ಟಿಕೆಟ್ ಸಂಕಟ ಉಂಟಾಗಿದ್ದು ಯಾಕೆ ಅನ್ನೋದು ಹಲವರಿಗೆ ಗೊತ್ತಿಲ್ಲದ ವಿಚಾರ. ಆದ್ರೆ ಪ್ರತಾಪ್ ಸಿಂಹಗೆ ಟಿಕೆಟ್ ಕೈ ತಪ್ಪೋದಕ್ಕೆ 5 ಪ್ರಮುಖ ಕಾರಣಗಳಿವೆ. ಈ 5 ಕಾರಣಗಳಿಂದ ಅವರಿಗೆ ಟಿಕೆಟ್ ನೀಡದೇ ಇರಲು ಚರ್ಚಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಈ ಕಾರಣಗಳೇನು? ಇದರ ಹಿಂದೆ ಮಾಜಿ ಸಿಎಂ ಯಡಿಯೂರಪ್ಪ ಹಸ್ತಕ್ಷೇಪವಿದೆಯಾ? ಪ್ರತಾಪ್ ಸಿಂಹ ಎಡವಿದ್ದೆಲ್ಲಿ? ಇದರ ಹಿಂದಿರೋ ಅಸಲಿ ಸತ್ಯವೇನು ಅನ್ನೋದನ್ನ 1 by 1 ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಪ್ರತಾಪ್ ಸಿಂಹಗೆ ಟಿಕೆಟ್ ಕೊಡಬೇಕು ಅಂತ ದೊಡ್ಡ ಮಟ್ಟದಲ್ಲೇ ಕೂಗು ಕೇಳಿ ಬರ್ತಾ ಇದೆ. ಇದರ ಜೊತೆಗೆ ಟಿಕೆಟ್ ಕೈ ತಪ್ಪೋದರ ಹಿಂದೆ ಮಾಜಿ ಸಿಎಂ BSY ಅವರ ಪಾತ್ರ ಇದೆ ಅಂತಲೂ ಹೇಳಲಾಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ಅನ್ನೋದು ಗೊತ್ತಿಲ್ಲ. ಆದ್ರೆ ಇದೇ ವಿಚಾರಕ್ಕೆ ಸಂಬಂಧಿಸಿದ ಹಿಂದಿನ ಘಟನೆಗಳನ್ನ ನೋಡ್ತಾ ಹೋದ್ರೆ ಇದಕ್ಕೆ ತಾಳೆ ಆಗೋ ವಿಚಾರ ಸಿಗ್ತಾ ಹೋಗುತ್ತೆ. ಅಂದಹಾಗೆ ಈ ಟಿಕೆಟ್ ವಿಚಾರಕ್ಕೆ ಮೊದಲ ಕಾರಣ ಕೂಡ ಅದೇನಂದ್ರೆ 2018ರಲ್ಲಿ ವಿಜಯೇಂದ್ರಗೆ ಟಿಕೆಟ್ ಕೈ ತಪ್ಪಿಸಿರೋ ಆರೋಪ. ಹೌದು, 2018ರ ಚುನಾವಣೆ ಬಿಜೆಪಿ ಪಾಲಿಗೆ ಮಹತ್ವದಾಗಿತ್ತು. 2013ರಿಂದ 18ರವರೆಗೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ವಿರುದ್ಧ ಜನ ರೊಚ್ಚಿಗೆದ್ದಿದ್ರು. ಈ ಹೊತ್ತಲ್ಲಿ ಖುದ್ದು ಸಿದ್ದರಾಮಯ್ಯರನ್ನೇ ಟಾರ್ಗೆಟ್ ಮಾಡಿದ್ದ ಬಿಜೆಪಿ ಮೈಸೂರಲ್ಲಿ ಸಿದ್ದರಾಮಯ್ಯಗೆ ಮುಖಭಂಗ ತರೋದಕ್ಕೆ ತೊಡೆ ತಟ್ಟಿ ಸಜ್ಜಾಗಿತ್ತು. ವರುಣಾದಲ್ಲಿ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸ್ಪರ್ಧಿಸೋದು ಪಕ್ಕಾ ಆಗ್ತಾ ಇದ್ದಂತೆ ಯತೀಂದ್ರ ವಿರುದ್ಧ ಅಖಾಡಕ್ಕೆ ಇಳಿದಿದ್ದು ವಿಜಯೇಂದ್ರ. ಇಬ್ಬರು ಸಿಎಂ ಪುತ್ರರು ಮುಖಾಮುಖಿ ಆಗ್ತಾ ಇದ್ದಿದ್ದು ಒಂದು ಕಡೆ ಆದ್ರೆ ವರುಣಾದಲ್ಲಿ ವಿಜಯೇಂದ್ರ ಗೆಲ್ಲೋದು ಗ್ಯಾರಂಟಿ ಅನ್ನೋ ವಾತಾವರಣ ಕ್ರಿಯೇಟ್ ಆಗಿತ್ತು. ಸುಮಾರು 9 ದಿನಗಳ ಕಾಲ ಮೈಸೂರಲ್ಲಿ ವಿಜಯೇಂದ್ರ ಮಾಡಿದ್ದ ಗ್ರೌಂಡ್ ವರ್ಕ್ಗೆ ಯುವ ಸಮೂಹವೆಲ್ಲ ಒಂದಾಗಿತ್ತು. ಟಿಕೆಟ್ ಸಿಗೋದೊಂದೇ ಬಾಕಿ, ಸಿಕ್ಕಿದ್ರೆ ವಿಜಯೇಂದ್ರ ದೊಡ್ಡ ಮಟ್ಟದಲ್ಲಿ ಗೆಲ್ತಾರೆ ಅಂತಲೇ ಅಂದಾಜಿಸಲಾಗಿತ್ತು. ಹೇಳಿ ಕೇಳಿ ವರುಣಾದಲ್ಲಿ ಲಿಂಗಾಯತ ಸಮುದಾಯವೇ ದೊಡ್ಡ ಸಂಖ್ಯೆಯಲ್ಲಿರೋದು. ಸಿದ್ದರಾಮಯ್ಯರನ್ನ ಗೆಲ್ಲಿಸ್ತಾ ಬಂದಿರೋದು ಲಿಂಗಾಯತ ಸಮುದಾಯ. ಈ ವಿಚಾರವನ್ನ ಸಿದ್ದರಾಮಯ್ಯರೇ ಒಪ್ಪಿಕೊಂಡಿದ್ದಾರೆ. ಅಂಥದ್ರಲ್ಲಿ ಲಿಂಗಾಯತ ಸಮುದಾಯದ ಪ್ರಮುಖ ನಾಯಕ BSY ಪುತ್ರ ಸ್ಪರ್ಧಿಸ್ತಾರೆ ಅಂದಾಗ ಎಲ್ಲರೂ ಒಗ್ಗೂಡಿದ್ರು. ಆದ್ರೆ ಆ ಟೈಮ್ನಲ್ಲಿ ಟಿಕೆಟ್ ಸಿಗೋದನ್ನೇ ತಪ್ಪಿಸಲಾಯಿತು. ಆಗ ಟಿಕೆಟ್ ತಪ್ಪಿಸೋದ್ರಲ್ಲಿ ಪ್ರತಾಪ್ ಸಿಂಹ ಪಾತ್ರವೂ ಇತ್ತು ಅನ್ನೋ ಮಾತುಗಳಿವೆ. ಜೊತೆಗೆ BL ಸಂತೋಷ್ ಅವರ ಹೆಸರು ಕೇಳಿ ಬಂದಿತ್ತು. ವಿಜಯೇಂದ್ರ ಗೆದ್ದು ಬಂದ್ರೆ ಮುಂದೆ ಮೈಸೂರನ್ನ ಕಂಟ್ರೋಲ್ಗೆ ತೆಗೆದುಕೊಳ್ತಾರೆ ಅನ್ನೋ ಕಾರಣಕ್ಕೆ ಈ ಸಂಚು ನಡೆದಿತ್ತು ಅನ್ನೋ ಆಂತರಿಕ ಆರೋಪವೂ ಇತ್ತು. ಟಿಕೆಟ್ ಕೈ ತಪ್ಪಿದ ಪರಿಣಾಮ ಬಿಜೆಪಿ ಮೇಲೆ ನಿರೀಕ್ಷೆ ಇಟ್ಟುಕೊಂಡಿದ್ದ ವರುಣಾದ ಲಿಂಗಾಯತ ಸಮುದಾಯ ತಿರುಗಿ ಬಿದ್ದಿತ್ತು. ಈ ಬಾರಿ ನಾವು ಬಿಜೆಪಿಗೆ ವೋಟ್ ಹಾಕೋದಿಲ್ಲ ಅಂತ ವಾಟ್ಸ್ಆಪ್ ಮೂಲಕ ಅಭಿಯಾನ ಶುರುವಾಗಿತ್ತು. ಕೊನೆಗೆ ಮೈಸೂರಲ್ಲಿ ಹೆಚ್ಚು ಹೆಸರು ಮಾಡದ ವ್ಯಕ್ತಿಯನ್ನ ಸ್ಪರ್ಧೆಗೆ ಇಳಿಸಿದ್ರು. ಪರಿಣಾಮ ಆ ಎಲೆಕ್ಷನ್ ನಲ್ಲಿ ಮೈಸೂರಲ್ಲಿ ಬಿಜೆಪಿಗೆ ಸಿಕ್ಕಿದ್ದು 3ನೇ ಸ್ಥಾನ. ಯತೀಂದ್ರ ಗೆದ್ರೆ ವೋಟ್ ಶೇರಿಂಗ್ ನಲ್ಲಿ 2ನೇ ಸ್ಥಾನ ಕಾಯ್ದುಕೊಂಡಿದ್ದು JDS. ಇಷ್ಟೇ ಅಲ್ಲದೆ ಇತ್ತೀಚೆಗೆ ಅಂದ್ರೆ ವಿಜಯೇಂದ್ರ ಬಿಜೆಪಿ ಅಧ್ಯಕ್ಷರಾಗಿ ನೇಮಕವಾದ ಬಳಿಕ ಮೈಸೂರಲ್ಲಿ ದೊಡ್ಡ ಕಾರ್ಯಕ್ರಮಕ್ಕೆ ಪ್ಲಾನ್ ಮಾಡಲಾಗಿತ್ತು. ವಿಜಯೇಂದ್ರ ಅವರನ್ನ ಹೈಲೈಟ್ ಮಾಡಿ ಮೈಸೂರಲ್ಲಿ ಹೊಸ ಅಲೆ ಕ್ರಿಯೇಟ್ ಮಾಡೋ ಉದ್ದೇಶ ಇತ್ತು. ಆದ್ರೆ ಅದನ್ನ ತಪ್ಪಿಸೋದ್ರಲ್ಲಿ ಕಾಣದ ಕೈಗಳು ಶ್ರಮಿಸಿದ್ವು ಅನ್ನೋ ಮಾತು ದಟ್ಟವಾಗಿತ್ತು. ಇದೇ ಕಾರಣಕ್ಕೆ ಈಗ ಪ್ರತಾಪ್ ಸಿಂಹ ವಿರುದ್ಧ ಪ್ರತೀಕಾರ ತೆಗೆದುಕೊಳ್ಳಲಾಗ್ತಾ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಇನ್ನು 2ನೇ ಕಾರಣ ಅಂದ್ರೆ ಸಂಸತ್ ಭವನದ ಪಾಸನ್ನ ಪ್ರತಾಪ್ ಸಿಂಹ ಕಿಡಿಗೇಡಿಗಳಿಗೆ ನೀಡಿದ್ರು ಅನ್ನೋದು. ಆಗಂತುಕರ ತಂಡ ಸಂಸತ್ ಭವನದ ಒಳಗೆ ನುಗ್ಗಿ ಕಲಾಪ ನಡೆಯುವಾಗ ಬಣ್ಣ ಎರಚಿದ್ದು ದೊಡ್ಡ ಸುದ್ದಿಯಾಗಿತ್ತು. ಆ ಗ್ಯಾಂಗ್ ನಲ್ಲಿ ಮೈಸೂರು ಮೂಲದವರು ಇದ್ದಿದ್ದು ಗೊತ್ತಾಗಿತ್ತು. ಆರೋಪಿಗೆ ಪಾಸ್ ನೀಡಿದ್ದು ಪ್ರತಾಪ್ ಸಿಂಹ ಅನ್ನೋದನ್ನ ಸ್ವತಃ ಅವರೇ ಒಪ್ಪಿಕೊಂಡಿದ್ರು. ಆದ್ರೆ ಪಾಸ್ ಪಡೆದವರು ಈ ರೀತಿ ಅನಾಹುತ ಮಾಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ ಅನ್ನೋದು ನಿಜವೇ. 3 ತಿಂಗಳಿಂದ ಪಾಸ್ ಬೇಕು ಅಂತ ದಂಬಾಲು ಬಿದ್ದಿದ್ರು. ಹೊಸ ಸಂಸತ್ ಭವನ ನೋಡ್ಬೇಕು ಅಂತ ನೆಪ ಹೇಳಿ ಪಾಸ್ ಪಡೆದು ದುಷ್ಕರ್ಮಿಗಳು ಒಳಗೆ ಬಂದಿದ್ರು ಅಂತ ಪ್ರತಾಪ್ ಸಿಂಹ ವಿಚಾರವನ್ನ ತಿಳಿಸಿದ್ರು. ಆದ್ರೆ ಕಾರಣ ಏನೇ ಇದ್ರೂ ಪಾಸ್ ಕೊಟ್ಟಿದ್ದು ಪ್ರತಾಪ್ ಸಿಂಹ. ಆದ್ರಿಂದ ಈ ಭದ್ರತಾ ಲೋಪದಲ್ಲಿ ಅವರದ್ದು ಪಾತ್ರ ಇದೆ ಅನ್ನೋ ಕಾರಣಕ್ಕೆ ಅವರ ಮೇಲೆ ಹೈಕಮಾಂಡ್ ಅಸಮಾಧಾನ ಇದೆ ಎನ್ನಲಾಗ್ತಾ ಇದೆ. ಇನ್ನು 3ನೇ ಕಾರಣ ಅಂದ್ರೆ ತಾವು ಮಾಡಿದ ಕೆಲಸಗಳಲ್ಲಿ ಕೇಂದ್ರ ಸರ್ಕಾರ ಹಾಗೂ ಮೋದಿ ಸಹಕಾರವನ್ನ ಹೇಳದೇ ಇರೋದು. ಪ್ರತಾಪ್ ಸಿಂಹ ಸಂಸದರಾದ ಬಳಿಕ ಮೈಸೂರಿಗಾಗಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ಅನ್ನೋದು ವಾಸ್ತವವೇ.
ಆದ್ರೆ 10 ವರ್ಷದ ಅವರ ಜರ್ನಿಯಲ್ಲಿ ಪ್ರಧಾನಿ ಮೋದಿ ಮೇಲೆ ಆಗಲಿ ಅಥವಾ ಕೇಂದ್ರದ ಮೇಲೆ ಆಗಲಿ ಅವರಿಗೆ ಕೃತಜ್ಞತಾ ಭಾವ ಇರಲಿಲ್ಲ ಅನ್ನೋ ಆರೋಪ ಇದೆ. ಪ್ರತಿ ಸಲವೂ ಮಾಧ್ಯಮಗಳ ಮುಂದೆ ಬಂದಾಗ ನಾನು ಕೆಲಸ ಮಾಡಿಕೊಟ್ಟೆ, ನನ್ನಿಂದ ಕೆಲಸ ಆಯ್ತು, ಇಂಥ ಕೆಲಸ ಯಾರು ಮಾಡಲ್ಲ, ನಾನೊಬ್ಬನೇ ಮಾಡಿರೋದು ಅನ್ನೋ ಮಾತುಗಳು ಬಂದ್ವೇ ವಿನಃ ಕೇಂದ್ರ ಸರ್ಕಾರದ ಸಹಕಾರ ಇದ್ದಿದ್ರಿಂದ ಈ ಕೆಲಸ ಆಯ್ತು, ನಮ್ಮ ಮನವಿಗೆ ಪ್ರಧಾನಿ ಮೋದಿ ಸ್ಪಂದಿಸಿದ್ರು, ಇಂತಹ ಯಾವುದೇ ಹೇಳಿಕೆ ಅವರಿಂದ ಬಂದಿದ್ದು ತೀರಾ ವಿರಳ. ರಾಜಕೀಯ ಹಿನ್ನೆಲೆ ಇಲ್ಲದ ವ್ಯಕ್ತಿಯನ್ನ ಉನ್ನತ ಸ್ಥಾನಕ್ಕೆ ತಂದು ಕೂರಿಸೋದರ ಹಿಂದೆ ಪ್ರಧಾನಿ ಮೋದಿ ಪಾತ್ರ ದೊಡ್ಡದಿತ್ತು. ಇದನ್ನ ಸ್ಮರಿಸುವಲ್ಲಿ ಪ್ರತಾಪ್ ಸಿಂಹ ವಿಫಲರಾದ್ರು ಎನ್ನಲಾಗ್ತಾ ಇದೆ. ಈ ಟಿಕೆಟ್ ವಿಚಾರಕ್ಕೆ 4ನೇ ಕಾರಣ ಅಂದ್ರೆ ಅದು ಲೋಕಲ್ ಲೀಡರ್ಗಳ ಜೊತೆಗೆ ಹೊಂದಾಣಿಕೆ ಇಲ್ಲ ಅನ್ನೋದು. ಈ ಆರೋಪ ಈಗಿಂದ ಅಲ್ಲ, ಪ್ರತಾಪ್ ಸಿಂಹ ಮೊದಲ ಬಾರಿ ಸಂಸದರಾದಾಗಿನಿಂದಲೂ ದಟ್ಟವಾಗಿ ಕೇಳಿ ಬರ್ತಾ ಇದೆ. ಮೈಸೂರು ಬಿಜೆಪಿಯ ಪ್ರಭಾವಿ ಹಾಗೂ ಹಿರಿಯ ನಾಯಕ ರಾಮದಾಸ್ ಜೊತೆಗೆ ಪ್ರತಾಪ್ ಸಿಂಹ ಸ್ನೇಹದಿಂದ ಇಲ್ಲ ಅನ್ನೋದು ಜಗಜ್ಜಾಹೀರಾಗಿತ್ತು. ಸಂದರ್ಭ ಬಂದಾಗಲೆಲ್ಲ ರಾಮದಾಸ್ ವಿರುದ್ಧ ಪ್ರತಾಪ್ ಸಿಂಹ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾನೆ ಬಂದಿದ್ರು. ಮೈಸೂರಲ್ಲಿ ಪ್ರಧಾನಿ ಮೋದಿ ವಿಸಿಟ್ ನೀಡೋ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಹಾಗೂ ರಾಮದಾಸ್ ನಡುವೆ ಹೊಂದಾಣಿಕೆ ಇಲ್ಲ ಅನ್ನೋದು ಗಮನಕ್ಕೆ ಬಂದಿತ್ತು. ಆಂತರಿಕ ಮಾಹಿತಿಗಳ ಪ್ರಕಾರ ಮೈಸೂರಿನ ಲೋಕಲ್ ಲೀಡರ್ಗಳೆಲ್ಲ ಪ್ರತಾಪ್ ಸಿಂಹ ವಿರುದ್ಧ ಹಲವು ಬಾರಿ ವರಿಷ್ಠರಿಗೆ ಕಂಪ್ಲೇಂಟ್ ಮಾಡ್ತಾ ಬಂದಿದ್ರು ಅನ್ನೋ ಮಾಹಿತಿ ಇದೆ. ಆದ್ರಿಂದ ಇದು ಕೂಡ ಪ್ರತಾಪ್ ಸಿಂಹಗೆ ಹಿನ್ನಡೆ ತರಿಸಿದೆ ಎನ್ನಲಾಗ್ತಾ ಇದೆ. ಇನ್ನು 5ನೇ ಕಾರಣ ಅಂದ್ರೆ ಅದು ಪ್ರತಾಪ್ ಸಿಂಹ ಸಹೋದರನ ವಿರುದ್ಧ ಕೇಳಿ ಬಂದ ಸಾಲು ಸಾಲು ಆರೋಪ ಹಾಗೂ ಅರೆಸ್ಟ್. ಮರಗಳನ್ನ ಅಕ್ರಮವಾಗಿ ಕಡಿದು ಅವುಗಳನ್ನ ಸಾಗಾಣಿಕೆ ಮಾಡಿರುವ ಆರೋಪದ ಹಿನ್ನೆಲೆ ಪ್ರತಾಪ್ ಸಿಂಹ ಅವರ ಸಹೋದರ ವಿಕ್ರಮ್ ಸಿಂಹ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು. ಶುಂಠಿ ಕೃಷಿ ಮಾಡೋ ಸಲುವಾಗಿ ಅರಣ್ಯ ಇಲಾಖೆಗೆ ಸೇರಿದ್ದ 126 ಮರಗಳನ್ನ ಅಕ್ರಮವಾಗಿ ಕಡಿಯಲಾಗಿತ್ತು ಅಂತ ತಹಸೀಲ್ದಾರ್ ಕಂಪ್ಲೇಂಟ್ ಮಾಡಿದ್ರು. ನಂತರ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ರು. ಈ ಅರೆಸ್ಟ್ ಹಿಂದೆ ರಾಜಕೀಯ ಕೈವಾಡ ಇದೆ ಅಂತ ಪ್ರತಾಪ್ ಸಿಂಹ ಹೇಳಿಕೊಂಡಿದ್ರು. ಆದ್ರೆ ಇದರ ಹೊರತಾಗಿಯೂ ಅವರ ಸಹೋದರನ ಮೇಲೆ ಹಲವು ಆರೋಪಗಳಿದ್ವು. ಇದೇ ಕಾರಣಕ್ಕೆ ಹೈಕಮಾಂಡ್ ಟಿಕೆಟ್ ನಿರಾಕರಣೆ ನಿರ್ಧಾರ ಕೈಗೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಈ ಎಲ್ಲಾ ಕಾರಣಗಳಿಂದ ಆಚೆಗೆ ಪ್ರತಾಪ್ ಸಿಂಹರ ದೊಡ್ಡ ಮೈನಸ್ ಪಾಯಿಂಟ್ ಅಂದ್ರೆ ಅದು ಸಡಿಲವಾದ ಮಾತುಗಳು. ಹೌದು, ಟಿಕೆಟ್ ವಿಚಾರ ಚರ್ಚೆಯಲ್ಲಿ ಇರುವಾಗಲೇ ಮಾಧ್ಯಮಗಳ ಮುಂದೆ ಬಂದಿರೋ ಪ್ರತಾಪ್ ಸಿಂಹ ರಾಜವಂಶಸ್ಥ ಯದುವೀರ್ ಅವರ ಬಗ್ಗೆಯೂ ಹಗುರವಾಗಿ ಮಾತನಾಡ್ತಾ ಇದ್ದಾರೆ. ಅವರಿಗೆ ಟಿಕೆಟ್ ಕೊಟ್ರೆ ಬೆಂಬಲ ನೀಡ್ತೀನಿ ಅಂತ ಹೇಳೋದರ ಜೊತೆಗೆ ಜನರು ಜೀವಿಸ್ತಾ ಇರೋ ಜಾಗಗಳನ್ನ ಅವರು ಅರಮನೆ ಆಸ್ತಿ ಅಂತ ಹೇಳಿಕೊಂಡಿದ್ದಾರೆ. ಅವರು ಅರಮನೆ ಬಿಟ್ಟು ಸಾಮಾಜಿಕ ಜೀವನಕ್ಕೆ ಕಾಲಿಟ್ರೆ ಅದೆಲ್ಲವನ್ನು ಜನರಿಗೆ ನೀಡುವಂತ ನಿಲುವುಗಳನ್ನ ತೆಗೆದುಕೊಳ್ಳಬೇಕಾಗತ್ತೆ. ಎಸಿ ರೂಮ್ ನಲ್ಲಿ ಕುಳಿತವರು ಜನಗಳ ಮಧ್ಯೆ ಬರ್ತಾರೆ ಅಂದ್ರೆ ಬರಲಿ, ಸ್ವಾಗತ ಮಾಡ್ತೀವಿ ಅನ್ನೋ ಮಾತನ್ನ ಹೇಳೋ ಮೂಲಕ ಯದುವೀರ್ ಒಡೆಯರ್ ಅವರಿಗೆ ಅಗೌರವ ತರಿಸಿದ್ದಾರೆ ಅಂತ ಜನ ಹೇಳ್ತಾ ಇದ್ದಾರೆ. ಮಾತುಗಳು ಲಿಮಿಟ್ ನಲ್ಲಿ ಇಲ್ಲ ಅಂದ್ರೆ ಪ್ರಧಾನಿ ಮೋದಿ ಯಾರನ್ನು ಬಿಡಲ್ಲ ಅನ್ನೋದಕ್ಕೆ ಸಾಧ್ವಿ ಪ್ರಜ್ಞಾ ಸಿಂಗ್ ಸಾಕ್ಷಿ. ಈ ಹಿಂದೆ ಗಾಂಧಿ ಹಾಗೂ ಗೋಡ್ಸೆ ವಿಚಾರದಲ್ಲಿ ನಾಲಗೆ ಹರಿಬಿಟ್ಟಿದ್ದ ಪ್ರಜ್ಞಾ ಸಿಂಗ್ಗೆ ಪ್ರಧಾನಿ ಮೋದಿ ವಾರ್ನಿಂಗ್ ಕೊಟ್ಟಿದ್ರು. ಪ್ರಜ್ಞಾ ಸಿಂಗ್ಗೆ ಗೆಲ್ಲುವ ಕೆಪಾಸಿಟಿ ಇದ್ರೂ ಇನ್ನೂ ಆಕೆಗೆ ಟಿಕೆಟ್ ನೀಡೋದು ಇಲ್ಲ ಅಂತ ಸ್ವತಃ ಪ್ರಜ್ಞಾ ಸಿಂಗ್ ಹೇಳಿಕೊಂಡಿದ್ರು. ಅಂತದ್ರಲ್ಲಿ ಪ್ರತಾಪ್ ಸಿಂಹ ಕೂಡ ಅಂತಹ ತಪ್ಪುಗಳನ್ನ ಮಾಡಿದ್ರೆ ಟಿಕೆಟ್ ಸಿಗೋದು ಡೌಟೇ ಅಂತ ಹೇಳಲಾಗ್ತಾ ಇದೆ. ಒಟ್ನಲ್ಲಿ ಕೊನೆ ಗಳಿಗೆಯಲ್ಲಿ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಯಾರಿಗೆ ಟಿಕೆಟ್ ಸಿಗುತ್ತೆ, ಯಾರು ಗೆಲ್ತಾರೆ, ಇದೆಲ್ಲ ಸದ್ಯಕ್ಕೆ ಕುತೂಹಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.